ಹೊಲಾಂಡ್ ಬೌಲರ್ಗಳು ರುದ್ರ ಭೀಕರವಾಗಿ ತಾಂಡವಾಡಿದ್ದಾರೆ. ಒಬ್ಬರಂತೂ ನಮ್ಮ ಏನಪ್ಪ ಮಿಚೆಲ್ ಸ್ಟಾರ್ಕ್ ಅವರ 9 ಓವರ ಅದರಲ್ಲಿ 6 ವಿಕೆಟ್ಗಳನ್ನು ಗಳಿಸ್ಕೊಂಡಾರ. ಬೊಲಾಂಡ್ ಅವರು ವಿಶೇಷವಾಗಿ ಏನಪ್ಪ ಅಂತ ಬೊಲಾಂಡ್ ಅವರು ಹಾಕಿದ್ದು 2 ಓವರ 3 ವಿಕೆಟನ್ನು ತೆಗೆದುಕೊಂಡಿದ್ದಾರೆ. ಇಲ್ಲೇ 9 ವಿಕೆಟನ್ನು ತೆಗೆದುಕೊಂಡಿದ್ದಾರೆ ಒಟ್ಟಿನಲ್ಲಿ. ಹೀಗಾಗಿ ಇವತ್ತು ಜಗದ ಅತ್ಯಂತ ಕಡಿಮೆ ಸ್ಕೋರ್ ಮಾಡಿದಂಥ ಟೀಮ್ ವೆಸ್ಟ್ ಇಂಡೀಸ್ ಆಗಿದೆ. ಅದಕ್ಕೆ ಇದಕ್ಕೆ ಉತ್ತರ ಏನು ಅಂತಂದ್ರೆ ಇದಕ್ಕೆ ಉತ್ತರ ಕಾರಣ ಕೊಡಬೇಕಾಗ್ಯದ. ಯಾಕಪ್ಪ ಅಲ್ಲಿ ಬರಲಿಲ್ಲ ಲಾಯ್ಡ್ನಂತ ಒಬ್ಬ ಕ್ಯಾಪ್ಟನ್. ನೀವು ಫಸ್ಟ್ 2 ವರ್ಲ್ಡ್ ಕಪ್ಗಳು ನೆನಪಿಸ್ಕೊಂಡೇ ಇದ್ದೆ. ಸ್ಟಾರ್ಟ್ ಆದಾಗ ಲಾಯ್ಡ್ ಮತ್ತು ಅವ್ರು ಎದುರಾಳಿ ಯಾರಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್. 2 ಫಸ್ಟ್ ಆಸ್ಟ್ರೇಲಿಯಾ, 2ನೇದು ಇಂಗ್ಲೆಂಡ್. ಅವರು 2 ಸೋಲಿಸಿದ್ದು. 3ನೇದು ಒಂದು ಅದ್ಭುತ ಆ ಮಾದರಿ ಕಪಿಲ್ ದೇವ್ ಸೋಲಿಸಿದ್ದು. ಅವ್ರು ಅಪರಾಧದಿಂದ ಸೋತಿದ್ದವರು. ಸಹಜವಾಗಿ ಆಡಿದ್ರೆ ಒಂದು ಸ್ವಲ್ಪ ನಿಂತು ಆಡಿದ್ರೆ ಅವ್ರು ಗೆಲ್ತಿದ್ರೋ ಏನೋ. ಲಾಯ್ಡ್ ಆ ಫಸ್ಟ್ ಟೈಮ್ ಸೋತಿದ್ದು ಇತಿಹಾಸದಲ್ಲಿ ಕಹಿ ನೆನಪು ಅವ್ರಿಗೆ. ಅದನ್ನು ಎಂದೂ ಅರಿಸ್ಕೊಳ್ಳಿಲ್ಲ. ಅದರ ನಂತರ ಭಾರತಕ್ಕೆ ಬಂದಂಥ ಅವ್ರು ವೆಸ್ಟ್ ಇಂಡೀಸ್ ಟೀಮ್ದವರು ಅವತ್ತು ಯಾವ ರೀತಿಯಾಗಿ ಸೋಲಿಸಿದ್ರು ಅಂದರೆ ಇಂಡಿಯನ್ಸನ್ನು 5-0ದಿಂದ ಟೆಸ್ಟ್ಗಳನ್ನು ಗೆದ್ಕೊಂಡು ಹೋಗಿಬಿಟ್ಟಿದ್ರು. ಅವತ್ತು ಸ್ವೀಪ್ ಮಾಡಿದ್ರು. ಅವತ್ತು ಅಂಥ ದೈತ್ಯ ಆಟಗಾರರು ಇವತ್ತು ಬರ್ತಾರೆ ವೆಸ್ಟ್ ಇಂಡೀಸ್ದಲ್ಲೇ ಅನ್ನುವಂಥದ್ದು ಅದು ಭಾಳ ಕಷ್ಟ. ಹೀಗಾಗಿ ಇವತ್ತು ವೆಸ್ಟ್ ಇಂಡೀಸ್ ವಿಶೇಷವಾಗಿ ಅಲ್ಲಿಯ